ನಿಂತುಕೊಂಡಿದ್ದೇನೆ. ಕ್ಷಿಪ್ರಗತಿಯಲ್ಲಿ ಬರಬೇಕಂತೇಳಿ ಕರೆ ಬಂತು, ಕರ್ಸಿಗೆ ಯಾಕಂತೇಳಿ ಗೊತ್ತಾಗ್ಲಿಲ್ಲ. ಇಲ್ಲಿ ಏನ್ ನಡೆಯಿತು ಅಂತ ಕಿವಿಗೊಟ್ಟು ಕೇಳಿದ್ಯಾ? ಅದೆಲ್ಲ ಕೇಳ್ತಾ ಇದ್ದೇನೆ ನಾನು. ಹಿಂದೆ ನಿಂತು ಕೇಳಿದ್ದು, ಮುಂದೆ ಬರಲಿಲ್ಲ ಇವತ್ತು. ಅಲ್ಲ, ಹಿಂದೆ ನಿಂತರೂ ಕೇಳಿಸ್ತದಲ್ಲ. ಹೌದು, ವಿಷಯ ಗೊತ್ತಾಗಿದೆ, ಆದ್ರೆ ಪೂರ್ಣ ಪ್ರಮಾಣ ಅರ್ಥ ಆಗ್ಲಿಲ್ಲ. ಈಗಲೇ ಹೋಗ್ಬೇಕು. ಸರಿ ಬಿಡಿ. ಎಲ್ಲಿಗೆ ಅಂತ ಕೇಳಿದ್ಯಾ? ಬರ್ಲಿಕ್ಕೆ ಹೇಳಿದ್ದು, ಹೋಗ್ಲಿಕ್ಕೆ ಬೇಕಾಗಿಲ್ವಾ? ಅಲ್ಲ, ಎಲ್ಲಿಗೆ ಹೋಗ್ಲಿಕ್ಕೆ? ಅದೆಲ್ಲ ನಿಮ್ಮ ಮುಂದೆ ಕೇಳುವಷ್ಟು ಎದೆಗಾರಿಕೆ ನನಗಿಲ್ಲ ಪ್ರಭು. ಅಲ್ಲೇ ನಿಂತಿರಬಹುದಲ್ಲ ಹೀಗೆ ಮಾಡಿಕೊಂಡು. ಆದ್ರೂ ಹೋಗು ಅಂತ ಹೇಳಿದ್ರೆ ಪಾಲಿಸಬೇಕಾದ ಕರ್ತವ್ಯ ಅಲ್ವೇ? ಊರಿಡೀ ಸುತ್ತಾಡ್ಬೇಕು. ಸರಿ ಆಯ್ತು. ಯಾಕೆ? ಯಾಕಂದ್ರೆ ಗೊತ್ತಿಲ್ಲ, ಊರಿಡಿ ಸುತ್ತುದು. ಮಹಾರಾಜರು ಹೇಳಿದ್ರು ಸುತ್ತುದು. ಸುತ್ತಿ 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 ಕೊನೆಗೆ ಖಜಾಬದವಿಗೆ ಬರುದು. ಸುಲಭ. ಹಾಗೆ ಬರುವಾಗಲೂ 3-4 ಸುತ್ತು ಬಂದು ಮತ್ತೆ ಇಲ್ಲಿಗೆ ಬಂದದ್ದು ನಾನು. ಹೌದು, ಗುಡ್ಡೆ ಹತ್ತಲಿಕ್ಕಿಲ್ಲ. ಇಲ್ಲ, ಮೇಲಿಂದ ಕೆಳಗೆ ಇಳಿಲಿಕ್ಕಿಲ್ಲ. ಆಚೆ ಹೋದ್ರೆ ಜಾರ್ತಾ ಹೋಗ್ಬೋದು ಕೆಳಗೆ. ಊರಿನಲ್ಲಿ ದಟ್ಟ ದರಿದ್ರ ಯಾವನಿದ್ದಾನೋ, ಗತಿ ಇಲ್ಲದೆ ಹೊಟ್ಟೆ ಪಾಡಿಗಾಗಿ ಭಿಕ್ಷೆ ಎತ್ತುವಂತಹ ಒಬ್ಬ ಬೇಡು ಭಿಕ್ಷಕನನ್ನು ಹುಡುಕಿ ಕರೆ ತರಬೇಕು. ಈ ಊರಲ್ಲಿ ದಟ್ಟ ದರಿದ್ರ ನಾನು ಬಿಟ್ರೆ ಬೇರೆ ಯಾರಿದ್ದಾರೆ? ಬೇಡಲಿಲ್ಲ ಅನ್ನೋದೊಂದು ಪ್ರಶ್ನೆ ಬಿಟ್ರೆ ದಟ್ಟ ದರಿದ್ರ ನಾನೇ. ನೀನು ದರಿದ್ರ ಅಂತ ಎಲ್ಲರ ಮುಂದೆ ಆಡಿಕೊಂಡ್ರೆ ನಾನೊಬ್ಬ ಕೃಪಣ ಅಂತ ಊರಿನವರು ಹೇಳದೇ ಇರ್ತಾರ? ಅವನಿಗೇನು ಕೊಡ್ಲಿಲ್ಲ. ಹೇಳಿ ಯಾರು? ಕೈ ತುಂಬಾ ತಿಂಗಳು ಕೊಡ್ತೇನೆ, ಅದನ್ನು ಹಿಡ್ಕೊಂಡು ಹೋಗ್ತಿ. ಏನು ಮಾಡ್ತೀಯ ಅದನ್ನು? ಕೈ ತುಂಬಾ ಹಿಡ್ಕೊಂಡು ಹೋಗ್ತೇನೆ, ಮನೆಗೆ ಹೋಗಿ ಬರುವಾಗ ಕೈ ಖಾಲಿಯಲ್ಲೇ ಬರುದು. ಇಲ್ಲಿ ಏನಾಗಿದೆ? ಸಮಸ್ಯೆ ಮುಗಿಲಿಕ್ಕಿಲ್ಲ. ಎಂತದ್ದು ಸಮಸ್ಯೆ? ಮನೆಯಲ್ಲಿ ಒಂದು ಸಮಸ್ಯೆ ಮುಗಿಲಿಕ್ಕಿಲ್ಲ. ಯಾವಾಗ ಈ ಉದ್ಯೋಗಕ್ಕೆ ಸೇರಿದೇನೋ ಆಗ ಶುರುವಾದ ಸಮಸ್ಯೆ ಇಷ್ಟು ತನಕ ಮುಗಿಲೇ ಇಲ್ಲ. ಹೆಂಡತಿ ಆಗಿದ್ದಾಳು? ಹೆಂಡತಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಕ್ಷೇಮವಾಗಿದ್ದಾಳೆ. ಯಥಾಸ್ಥಿತಿ ಅಂದ್ರೆ ಅನಾರೋಗ್ಯದ. ದಿವಸಕ್ಕೆ 16 ತಾಸು ಮಲಗುದು, ತಿನ್ನುದು, ಹೇಳುದು, ಪುನಃ ಮಲಗುದು. ಋಣಾನುಬಂಧ ರೂಪೇಣ ಪಶು ಪತ್ನಿ ಚಿಕಿತ್ಸಾಲಯ ತಗೊಂಡೋಗಿ ಹಾಕಿ ಸಾಕಾಗಿದೆ. ಮಕ್ಕಳು ಅವರಷ್ಟಕ್ಕೆ 5-6 ಮಂದಿ ಇದ್ದಾರೆ ಅಂತ ಹೇಳ್ತಾ ಇದ್ದಿ. 7-8 ಮಂದಿ ಇದ್ದಾರೆ ಪಕ್ಕದ ಮನೆಯಲ್ಲಿ. ಸಂಪಾದನೆ ಮಾಡುವುದಿಲ್ಲ ಯಾರು? ಮಕ್ಕಳು. ಸಂಪಾದನೆ ಮಾಡಿದ್ ಬರುವಾಗ ದಾರಿ ಖರ್ಚಿಗೆ ನಾನೇ ಕೊಡ್ಬೇಕು. ಅಪ್ಪ ಅಮ್ಮನ ನೋಡ್ಲಿಕ್ಕೆ ಬಂದಾಗ ದುರಾಭ್ಯಾಸ ಬೆಳೆಸಿಕೊಂಡಿದ್ದಾರೆ. ಅದು ಯಾವುದೂ ಇಲ್ಲ. ಅಪ್ಪನ ಹತ್ರ ಕೇಳುವುದೇ ಒಂದು ದುರಾಭ್ಯಾಸ. ಅವರಿಗೆ ದುಡಿಯುವುದಿಲ್ಲ. ದುಡಿತಾರೆ. ದುಡಿಯದೆ ಮತ್ತೆ ಒಬ್ಬೊಬ್ಬರಿಗೆ 3 ಮಕ್ಕಳಾಗಿದೆ. ದುಡಿತಕ್ಕೆ ಸರಿಯಾದಂತಹ ವೇತನ ಸಿಕ್ಕುವುದಿಲ್ವೇನೋ? ಸಿಗ್ತದೆ, ಅವರಿಗೆ ಖರ್ಚು ಸಾಲುದಿಲ್ಲಂತೆ. ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ಅವರಿಗೆ ಕೊಡಬೇಕು. ಆದ್ರಿಂದ ಹೇಳಿದೆ, ನನ್ನಷ್ಟು ದಟ್ಟ ದರಿದ್ರ ಬೇರೆ ಯಾರಿಲ್ಲ ಅಂತ. ಹೇಳಬೇಡ, ನನಗೆ ಅಪಮಾನ ಆಯ್ತು. ನಿಮಗೆ ಅಪಮಾನ, ಆದ್ರೆ ನಾನು ನೋವು ಅನುಭವಿಸ್ತಾ ಇದ್ದೇನೆ. ನಾಳೆ ಕೈ ತುಂಬ ಕೊಡ್ತೇನೆ. ಆಯ್ತು, ನಾಡ್ದು ಇಲ್ಲಿ ಬಾ. ಬೇಡು ಭಿಕ್ಷಿಕ ಹತ್ತಿರ ಹೋಗುವಾಗ ಅಸಹ್ಯ ಆಗ್ಬೇಕು. ಯಾರು ತಿಂತಾ ಇದ್ದಾರೆ ಭಿಕ್ಷುಕರು ಅಂತ ನೋಡ್ಬೇಕು. ಅಂತಹ ಕುರೂಪಿಯನ್ನು ನಾಳೆಯ ದಿನ ಈ ಸಭೆಗೆ ನೀನು ಕರೀತಾರೆ. ಯಾಕೆ ಪ್ರಭು? ಉಗುಳಿದ್ರೆ ಶುದ್ಧ ಕೆಡ್ತದೆ. ಹೌದು. ನುಂಗಿದ್ರೆ ಗಂಟ್ಲು ಸುಡ್ತದೆ. ಹೌದು. ಹೇಳದಿದ್ರೆ ನಿನಗೆ ವಿಷಯ ಗೊತ್ತಾಗುವುದಿಲ್ಲ. ಚೂರು ಉಗುಳಿ ಮತ್ತೊಂಚೂರು ನುಂಗುವ. ಮತ್ತೇನು ಅಲ್ಲ, ಇಲ್ಲ, ನನ್ನ ಕಿರಿಯ ಮಗಳಿದ್ದಾಳಲ್ಲ, ಹೌದು, ನನಗೆ ಅಪಮಾನ ಮಾಡಿದ್ದಳು. ಹೌದಾ? ಹೌದು, ಅಪ್ಪನಿಗೆ ತೆಗೆದಾಕಿದವಳು. ಆಮೇಲೆ ಈಗ ಜನ್ಮ ಕೊಟ್ಟ ಅಪ್ಪ ಶ್ರೇಷ್ಠನೋ ಅಲ್ಲ ಮದುವೆ ಆದ ಮೇಲೆ ಗಂಡ ಶ್ರೇಷ್ಠನೋ ಎನ್ನುವ ಪ್ರಶ್ನೆ ಕೇಳಿಬಿಟ್ಟೆ. ಸರಿ ಪ್ರಭು. ಇಬ್ರೂ ಮಕ್ಕಳು ನನ್ನ ಮನಸ್ಸಿಗೆ ತೃಪ್ತಿ ಆಗೋ ರೀತಿ ಉತ್ತರ ಕೊಟ್ರು. ಹೌದು. ಇವಳಿದ್ದಾಳಲ್ಲ ಕಿರಿಯವಳು, ಉದ್ದಕ್ಕಿದ್ದಾಳೆ, ಗುಣಸುಂದರಿ, ಹೌದಾ ಹೇಳಿಬಿಟ್ಲು. ಅದಕ್ಕೆ ದಟ್ಟ ದರಿದ್ರನನ್ನ ಆಕೆಗೆ ಮದುವೆ ಮಾಡಿಸುವಂತ ನಿರ್ಣಯಕ್ಕೆ ಬಂದಿದ್ದೇನೆ. ನಾನಿರುವಾಗ ನೀವು ಅಲ್ಲ ತಲೆ ಬಿಸಿ ಮಾಡ್ಬೇಕಾದ ಅಗತ್ಯ ಇಲ್ಲ ಅಂತ. ನಾನಿರುವಾಗ ನೀವು ತಲೆ ಬಿಸಿ ಮಾಡ್ಬೇಕಾದಿಲ್ಲ. ದರಿದ್ರದ ಅಧಿಷ್ಠಾತ್ರ ದೇವತೆ ಯಾರಿದ್ದಾರೆ ಅವನನ್ನು ನೋಡಿ ಹುಡ್ಕೊಂಡು ಬರ್ತೇನೆ ನಾನು. ಕುರೂಪಿ ಆಗಿರ್ಬೇಕು. ಅವನ ಕಣ್ಣಲ್ಲಿ, ಮೂಗಿಯಲ್ಲಿ, ಕಿವಿಯಲ್ಲಿ, ಬಾಯಿಯಲ್ಲಿ ಯಾವ್ದಾದ್ರು ದೊಡ್ಡ ವಾಹನದಡಿ ಬಿದ್ದು ಮಂಡೆ ಚಟ್ಟೆ ಆದ ಅವನನ್ನು ಹೇಳ್ಕೊಂಡ್ ಬರ್ತೇನೆ. ನಾಳೆಯ ದಿನ ಸಭೆಗೆ ನೀನು ಹೌದು ಕರೆ ತರಬೇಕು. ಆಯ್ತು ಪ್ರಭು, ಅಪ್ಪಣೆ ಪ್ರಭು. ಈಗಲೇ ಹೊರಟಿ ಹೋಗು ಬೇಗ. ಕರೆತಂದ್ರೆ ನನಗೆ ಮುಂಬಡ್ತಿ ಉಂಟಲ್ಲ.
ಈ ತನಕ ಕೊಡ್ಲಿಲ್ಲ. ಆಯ್ತು ನಿಮ್ಗೆ ಎಷ್ಟು ಕೊಟ್ಟರು ಕಡಿಮೆ. ಹೌದು. ಅವ್ರೇನು ಕೊಡ್ಲಿಲ್ಲ ಅಂತಲೇ ಹಿಂದಿಂದ ಹೇಳಿಕೊಂಡು ಬರುದು ಆಯ್ತು ಅಲ್ವಾ? ನನ್ನನ್ನು ಉಸ್ತುವಾರಿ ಸಚಿವನನ್ನಾಗಿ ಮಾಡಿ ಹೇ? ಉಸ್ತುವಾರಿ ಮತ್ತೆ ಎಲ್ಲರೂ ಕೈ ಹಾಕ್ತಾರೆ ಏನು ಮಾಡೋಣ ಅಂತ ನಾನು ಯೋಚನೆ ಮಾಡ್ತೇನೆ. ಅಪ್ಪಣೆ ಪ್ರಭು. ಹೋಗು. ದಾನ ಧರ್ಮವ ಮಾಡಿರಿ ಅಣ್ಣ, ಅಣ್ಣ